ಬಾಗೇಪಲ್ಲಿ ತಾಲೂಕು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರ ನೇತೃತ್ವದಲ್ಲಿ ನಮೋ BSY ಕ್ರಿಕೆಟ್ ಕಪ್ 2026 ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಕ್ರಿಕೆಟ್ ಟೂರ್ನಿ ಆಯೋಜನೆ. ನರೇಂದ್ರ ಮೋದಿ ಅವರು ದೇಶದ ಸುದೀರ್ಘ ಪ್ರಧಾನಮಂತ್ರಿಯಾದ ಹಾಗೂ BS ಯಡಿಯೂರಪ್ಪ ಅವರ ರಾಜಕೀಯ ಪಯಣದ 50 ವರ್ಷ ಪೂರೈಸಿದ ಪ್ರಯುಕ್ತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ನಮೋ BSY ಕ್ರಿಕೆಟ್ ಕಪ್ 2026 ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು ತಿಳಿಸಿದರು. ಪಟ್ಟಣ ಹೊರವಲಯದ TB ಕ್ರಾಸ್ನಲ್ಲಿ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ 33 ಪಂಚಾಯಿತಿಗಳಲ್ಲಿ ನಮೋ BSY ಕ್ರಿಕೆಟ್ ಕಪ್ ಹೆಸರಿನಲ್ಲಿ ಯುವಕರಿಗಾಗಿದೆ. ಇದರ ಸದುಪಯೋಗವನ್ನು ಯುವಕರ ಪಡೆದುಕೊಳ್ಳಬೇಕು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಎಂದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಮಂಡಳ ಅಧ್ಯಕ್ಷ ಆರ್ ಪ್ರತಾಪ್, ಗುಡಿಬಂಡೆ ಮಂಡಳ ಅಧ್ಯಕ್ಷ ಗಂಗಾರೆಡ್ಡಿ, ಲೋಕೇಶ್, ವೆಂಕಟೇಶ್, ದೇವರಾಜ್, ಚಿಕ್ಕಪೂಜಪ್ಪ, ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಕ್ರೀಡೋತ್ಸವವನ್ನು ಮಾಡಬೇಕು ಅಂತ ಚಿಂತನೆ ಮಾಡಿ ಬಾಗೇಪಲ್ಲಿ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಯುವಕರಿಗೆ ಸ್ಫೂರ್ತಿಯಾಗಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ಪ್ರಧಾನಮಂತ್ರಿ ಮತ್ತು ಯಡಿಯೂರಪ್ಪನವರ 50 ವರ್ಷಗಳ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ಯಶಸ್ವಿಯಾಗಿರೋದ್ರಿಂದ ಅವರ ಹೆಸರಿನಲ್ಲಿ ನಮೋ BSY ಕಪ್ ಅಂತ ಕ್ರಿಕೆಟ್ ಕಪ್ ಅಂತ ಆಯೋಜನೆ ಮಾಡಿದ್ದೀವಿ. ಇದನ್ನ ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೋಬೇಕು. ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿ ಇದೆ. ಯಾಕಂದರೆ ಯುವಕರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪ್ರತಿ ಪಂಚಾಯತಿಯಲ್ಲೂ ಕೂಡ ಶನಿವಾರ ಭಾನುವಾರ ಆಯೋಜನೆ ಆಗುತ್ತೆ. 33 ಪಂಚಾಯತಿಯಲ್ಲೂ ಕೂಡ ಆ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು ಆಡಿ ಅಲ್ಲಿ ಗೆದ್ದಿರ್ತಕ್ಕಂಥವ್ರನ್ನ ನಗರದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಅವತ್ತು ಸನ್ಮಾನ್ಯ ವಿಜಯೇಂದ್ರ ಅವರು ಅನೇಕ ಮುಖಂಡರುಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಆ ಕಾರ್ಯಕ್ರಮ ಭಾಗವಹಿಸ್ತಾರೆ. ಅವೆಲ್ಲ ಕೂಡ ಯಶಸ್ವಿ ಮಾಡಿಕೊಂಡು ಇದೆಲ್ಲ ಸದುಪಯೋಗಪಡಿಸ್ಕೋಬೇಕು. ಮತ್ತು ಬಹುಮಾನ ವಿತರಣೆ ಕೂಡ ಇರುತ್ತೆ. ಯಾಕಂದರೆ ನಗದು ಬಹುಮಾನ ಅಲ್ಲಿ ಗೆದ್ದಿರ್ತಕ್ಕಂಥವ್ರಿಗೆ ಪಂಚಾಯತಿ ಮಟ್ಟದಲ್ಲಿ 15,000 ರೂಪಾಯಿ ಮೊದಲನೇ ಬಹುಮಾನ, ಎರಡನೇ ಬಹುಮಾನ 10,000 ರೂಪಾಯಿ, ಮೂರನೇ ಬಹುಮಾನ 5,000 ರೂಪಾಯಿ ಇರುತ್ತೆ. ಜೊತೆಯಲ್ಲಿ ಅವರಿಗೆ ಏನು ಪಂದ್ಯ ಶ್ರೇಷ್ಠ ಇರುತ್ತೆ, ಪಂದ್ಯ ಪುರುಷ ಪ್ರಶಸ್ತಿ ಕೂಡ ಇರುತ್ತೆ. ಎಲ್ಲವೂ ಕೂಡ ಮತ್ತೆ ಅದೇ ಅಲ್ಲಿ ಗೆದ್ದು ಇಲ್ಲಿಗೆ ಬಂದಿರತಕ್ಕಂಥವ್ರು ಕೂಡ ಉತ್ತಮವಾದ ಆಟವನ್ನು ಆಡಿ ಗೆದ್ದಿರ್ತಕ್ಕಂಥವ್ರಿಗೆ ಒಳ್ಳೆಯ ಆಟವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಆಟದಲ್ಲಿ ಗೆಲ್ಲೋರಿಗೆ ಮೊದಲನೇ ಬಹುಮಾನ 2 ಲಕ್ಷ ಇರುತ್ತೆ, ಎರಡನೇ ಬಹುಮಾನ 1.5 ಲಕ್ಷ ಇರುತ್ತೆ, ಮೂರನೇ ಬಹುಮಾನ 50,000 1 ಲಕ್ಷ ಇರುತ್ತೆ, ನಾಲ್ಕನೇ ಬಹುಮಾನ 50,000 ಇರುತ್ತೆ. ಮತ್ತು ಬಂದಿರತಕ್ಕಂಥ ಎಲ್ಲ ಗೆದ್ದಿರ್ತಕ್ಕಂಥವ್ರಿಗೆ ಟಿ ಶರ್ಟು, ಜರ್ಸಿ ಇರುತ್ತೆ. ಅವ್ರಿಗೆ ವಿಶೇಷವಾಗಿ ಕಿಟ್ಟು ಕೂಡ ನೀಡ್ತೀವಿ. ಮತ್ತು ಕಪ್ಪನ್ನು, ಶೀಲ್ಡನ್ನು ಕೂಡ ನೀಡ್ತಾ ಇರ್ತೀವಿ. ಇದೆಲ್ಲ ಕೂಡ ಎಲ್ರಿಗೂ ಕೂಡ ಇಲ್ಲಿ ಗೆದ್ದು ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಗೆದ್ದಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಸಿಗುತ್ತೆ ಅಂತ ಈ ನಿಟ್ಟಿನಲ್ಲಿ ಎಲ್ಲರೂ ಯುವಕರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲ ಕ್ರೀಡೆಯಾಗಿ ಆಯೋಜನೆ ಮಾಡಿ ಎಲ್ಲ ಗೆದ್ದು ಬಾಗೇಪಲ್ಲಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.